ಈಗ 390ನೇ ಕಥೆಯನ್ನು ಕೇಳೋಣ. ಒಮ್ಮೆ ವೇದವ್ಯಾಸ ದೇವರು ರುದ್ರದೇವರನ್ನು ಕುರಿತು ತಪಸ್ಸು ಮಾಡದಂತೆ ತೋರಿಸಿಕೊಂಡ್ರು. ನೀವು ಮಕ್ಕಳಾಗಿ ನನ್ನ ಮಗನಾಗಿ ನೀನು ಅವತರಿಸಬೇಕು ಅಂತ. ಮಗನೊಂದು ಸಮಯದಲ್ಲಿ ರುದ್ರದೇವರು ವೇದವ್ಯಾಸರನ್ನು ಕುರಿತು ತಪಸ್ಸು ಮಾಡಿದ್ರು, ನಾನು ನಿಮ್ಮ ಮಗನಾಗಿ ಹುಟ್ಟಬೇಕು ಅಂತ. ಸರಿ, ವೇದವ್ಯಾಸರು ಆಗಲಿ ಅಂತ ಹೇಳಿದ್ರು. ಒಂದು ದಿನ ವೇದವ್ಯಾಸ ದೇವರು ಅರಣಿ ಮಥನ ಮಾಡ್ತಿದ್ದಾರೆ. ಅರಣಿ ಮಥನ. ಆಗ ಘೃತಾಚಿ ಎಂಬ ಅಪ್ಸರ ಸ್ತ್ರೀ ಗಿಣಿಯ ರೂಪ ತಾಳಿಕೊಂಡು ಬಂದು ಅಲ್ಲಿ ನಿಂತಿದ್ದಾಳೆ. ಗಿಣಿ ರೂಪ. ಅವಳನ್ನು ನೋಡಿದರು ವೇದವ್ಯಾಸರು. ಅರಣಿ ಮಥನ ಆಗ್ತಾ ಇದೆ. ಅರಣಿಯಿಂದಲೇ ಒಂದು ಮಗುವನ್ನು ಸೃಷ್ಟಿಸುತ್ತಾರೆ. ತನ್ನ ಅಚಿಂತ್ಯ ಅದ್ಭುತ ಶಕ್ತಿಯ ಸಾಮರ್ಥ್ಯದಿಂದ ಒಂದು ಮಗುವನ್ನು ಸೃಷ್ಟಿ ಮಾಡಿದರು. ಆ ಘೃತಾಚಿ ಹೇಳ್ತಾಳೆ, ಸ್ವಾಮಿ, ನನ್ನನ್ನು ನೋಡಿ ನೀವು ಆ ಮಗುವನ್ನು ಪಡೆದದ್ದಲ್ವಾ, ನನ್ನ ಹೆಸರು ಇಡಬೇಕು ಆ ಮಗುವಿಗೆ ನನ್ನ ಹೆಸರು ಇಡಬೇಕು ಅಂತ. ಆಗ ವೇದವ್ಯಾಸರು ಹೇಳಿದ್ರು, ಸರಿ, ನೀನು ಶುಕ, ಗಿಳಿಯಾಗಿದ್ದಿ, ಈ ಮಗುವಿಗೂ ಶುಕ ಅಂತಲೇ ಹೆಸರಿಡುತ್ತೇನೆ ಎಂದರು. ಸರಿ ಅಂತ ಸಂತೋಷವಾಯಿತು. ಆ ಮಗು ಶುಕ ಎಂಬ ಹೆಸರಿನಲ್ಲಿ ಪ್ರಖ್ಯಾತವಾಯಿತು. ಅವರೇ ಶುಕ ಮುನಿಗಳಾದರು. ವಾಯುದೇವರು ಆ ಶುಕ ಮುನಿಗಳ ಒಳಗೆ ಆವಿಷ್ಟರಾಗಿದ್ದಾರೆ. ವೇದವ್ಯಾಸ ದೇವರು ಆ ಶುಕ ಮುನಿಗಳಿಗೆ ವೇದಾಂಗಗಳನ್ನು ಉಪದೇಶ ಮಾಡ್ತಾರೆ, ಬ್ರಹ್ಮಸೂತ್ರಗಳನ್ನು ಉಪದೇಶ ಮಾಡ್ತಾರೆ, ಮಹಾಭಾರತವನ್ನು ಉಪದೇಶ ಮಾಡಿದರು, 18 ಪುರಾಣಗಳನ್ನು ಉಪದೇಶ ಮಾಡ್ತಾರೆ. ಹೀಗೆ ಉಪದೇಶ ಮಾಡಿ ಪ್ರಚಾರಕ್ಕಾಗಿ ಕೊಟ್ಟು ಕಳಿಸ್ತಾರೆ. ದೇವಲೋಕದಲ್ಲೆಲ್ಲ ಪ್ರಚಾರ ಮಾಡ್ತಾರಂತೆ. ಪರೀಕ್ಷಿತರಾದನಂತೂ ಶಾಪಗ್ರಸ್ತನಾಗಿ ಗಂಗಾ ತೀರದಲ್ಲಿ ಕೂತಾಗ 7 ದಿವಸಗಳ ಕಾಲ ಆ ಶುಕಮುನಿಗಳು ಭಾಗವತವನ್ನು ಉಪದೇಶ ಮಾಡಿ ಅವನನ್ನು ಕೃತಕೃತ್ಯರನ್ನಾಗಿ ಮಾಡಿದರು, ಮುಕ್ತರನ್ನಾಗಿ ಮಾಡಿದರು. ಶುಕಮುನಿಗಳು ಒತ್ತಟ್ಟಿಗೆ ನಿಲ್ಲುವುದಿಲ್ಲ, ಸಂಚಾರ ಮಾಡ್ತಾರೇ ಇರುತ್ತಾರೆ. ಒಮ್ಮೊಮ್ಮೆ ಉನ್ಮತ್ತರಂತೆ ತೋರಿಸ್ಕೊಳ್ತಾರೆ, ಹುಚ್ಚರಿಂದ ತೋರಿಸಿಕೊಳ್ತಾರೆ. ಮೈ ಮೇಲೆ ಬಟ್ಟೆ ಇರುವುದಿಲ್ಲ. ಅವ್ರ ಮೇಲೆ ಕಲ್ಲು ಹಾಕ್ತಾರೆ, ಮಣ್ಣು ಹಾಕ್ತಾರೆ, ಉಸುಕು ಎಸೀತಾರೆ. ಮಕ್ಕಳೆಲ್ಲ ಸೇರಿಕೊಂಡು ಏನು ವಿಕಾರ ಇಲ್ಲ, ಹುಚ್ಚರಂತೆ ಹೋಗ್ತಾ ಇರ್ತಾರೆ. ಕೆಲವೊಮ್ಮೆ ಮನೆಗಳಲ್ಲಿ ಬರ್ತಾರೆ. ಒಮ್ಮೊಮ್ಮೆ ಹಸ್ತಿನಾವತಿಯ ಬೀದಿಗಳಲ್ಲಿ ಕಾಣಿಸಿಕೊಳ್ತಾರಂತೆ. ಮನೆ ಮುಂದೆ ಕೈಯೊಡ್ಡುತ್ತಾರೆ, ಮೌನವಾಗಿರ್ತಾರೆ. ಭವತಿ ಭಿಕ್ಷಾಂ ದೇಹಿ ಕೇಳುವುದಿಲ್ಲ, ಕೈ ಒಡ್ಡುತ್ತಿರ್ತಾರೆ. ಯಾಕೆ? ಆ ಮನೆಯನ್ನು ಪಾವನಗೊಳಿಸಲಿಕ್ಕೆ ಅವರು ಹೋಗ್ತಾ ಇರ್ತಾರೆ. ಎಲ್ಲಾದರೂ ಆ ಗೃಹಸ್ಥಾಶ್ರಮಿ ಶುಕಮುನಿಗಳು ಬಂದದ್ದು ನೋಡಿ ತಾನು ಏನಾದರೂ ಅವನಿಗೆ ಆಹಾರವನ್ನು ಹಾಕಿದ ಅಂದರೆ ಅವನ ಕುಲಕೋಟಿ ಉದ್ಧಾರ ಆಯಿತು. ಎಷ್ಟೊತ್ತು ನಿಲ್ಲುತ್ತಾರೆ. ಹಾಲು ಕರೆಯುವಾಗ ಒಂದು ಹಾಲು ಕಲಿಯಲಿಕ್ಕೆ ಎಷ್ಟು ಹೊತ್ತು ಬೇಕು? ಒಂದು ಕೆಚ್ಚಲು ಹಿಂಡುವಾಗ ಸರ್ರದ ಹಾಲು ಬೀಳ್ತಿರಲ್ಲ, ಅಷ್ಟೇ ಹೊತ್ತು ನಿಲ್ಲೋದು. ಕೆಲವು ಕ್ಷಣಗಳು ಮಾತ್ರ ನಿಲ್ಲೋದು, ಮುಂದಿನ ಮನೆಗೆ ಹೋಗಿ ಆಯಿತು. ಅಂತಹ ಶುಕಮುನಿಗಳನ್ನು ಪರೀಕ್ಷಿತ 7 ದಿವಸಗಳ ಕಾಲ ಕೂಡಿಸಿಕೊಂಡು ಭಾಗವತವನ್ನು ತಾನು ಶ್ರವಣ ಮಾಡಿದನಲ್ವಾ, ಏನು ಭಾಗ್ಯವನದ್ದು. ಜನಕರಾದ ಆಗಿನ ಕಾಲದಲ್ಲಿ ಒಳ್ಳೆ ತತ್ವಜ್ಞಾನಿಯಾಗಿದ್ದ. ಋಷಿಗಳೆಲ್ಲರೂ ಕೂಡ ಅವನಿಂದ ತತ್ವಜ್ಞಾನವನ್ನು ಪಡೆಯಲಿಕ್ಕೆ ಬರ್ತಿದ್ರಂತೆ. ಋಷಿಗಳೆಲ್ಲರೂ ಕೂಡ ಲೋಕರೀತಿಯಿಂದ ವೇದವ್ಯಾಸರು ಒಮ್ಮೆ ಶುಕಮುನಿಗಳನ್ನು ಕಳಿಸ್ತಾರಂತೆ, ನೀನು ಜನಕನ ಹತ್ರ ಹೋಗಿ ಜ್ಞಾನವನ್ನು ಪಡೆಯಿ ಅಂತ. ಇವರು ಸರ್ವಜ್ಞರು. ಇವರು ವಸ್ತ್ರ ಶುಕಮುನಿಗಳು ರುದ್ರದೇವರ ಅವತಾರ. ಜನಕರಿಂದ ಜ್ಞಾನವನ್ನು ಪಡಿಬೇಕು ಅಂತ ಏನು ಇಲ್ಲ ಅವರಿಗೆ. ಅದರ ಜನಕನ ಕೀರ್ತಿಯನ್ನ ಬೆಳಗಿಸುವ ಉದ್ದೇಶದಿಂದ ಲೋಕ ರೀತಿಯಲ್ಲಿ ತೋರಿಸಿಕೊಳ್ತಾರೆ. ಅಲ್ಲಿ ಪರೀಕ್ಷೆಗೆ ಒಳಗಾಗ್ತಾರಂತೆ. ಶುಕಮುನಿಗಳು ಹೋಗ್ತಾರೆ. ಉರಿ ಬಿಸಿಲು. ಆಗ ಕೆಲಸದ ಅಲ್ಲಿ ಕಾವಲುಗಾರ ಇದ್ದಾರೆ. ಮೈಯಲ್ಲಿ ಬಟ್ಟೆ ಇಲ್ಲ, ಏನಿಲ್ಲ, ಹೀಗೋಗಿ ನಿಂತರು. ಯಾರಯ್ಯ ನೀನು ಅಂತ ಕೇಳ್ತಾನೆ. ನಾನು ಶುಕ ಬಂದಿದ್ದೇನೆ ಹೇಳು, ಜನಕರಾಜನ ನೋಡ್ಲಿಕ್ಕೆ ಬಂದಿದ್ದೀನಿ ಅಂತ. ಸರಿ, ಇಲ್ಲೇ ಇರು ಅಂತ ಹೇಳಿ ಉರಿ ಬಿಸಿಲಿನಲ್ಲೇ ನಿಲ್ಲಿಸಿದಾನವ. ಸೀದಾ ಹೋಗ್ತಾರೆ. ರಾಜನ ಹತ್ರ ವಿಷಯ ತಿಳಿಸಿದ. ಸರಿ, ಒಳಗೆ ಬರ್ಲಿಕ್ಕೆ ಕೇಳು, ಸ್ವಲ್ಪ ಹೊತ್ತು ಕೂಡ್ಲಿಕ್ಕೆ ಕೇಳು ಅಂತ ಹೇಳ್ದ. ಸರಿ,
ಶುಕಮುನಿಗಳು ಒಳಗೆ ಬರ್ತಾರೆ. ಒಳ್ಳೆ ನೆರಳಿತ್ತು, ಒಳ್ಳೆ ಆಸನ ಗೀಸನ ಹಾಕಿದ್ದಾರೆ. ಹೆಣ್ಣು ಮಕ್ಕಳೆಲ್ಲ ಬಂದು ಅವರಿಗೆ ಗಾಳಿಯೆಲ್ಲ ಹಾಕ್ತಾರೆ. ಉರಿ ಬಿಸಿಲಿನಲ್ಲಿ ನಿಂತಿದ್ದೇನೆ ನಿಲ್ಲಿಸಿಬಿಟ್ಟದಲ್ಲ ಅಂತ ಹೇಳಿ ಅವರಿಗೆ ಅಪಮಾನ ಆಯ್ತಲ್ಲ ಅಂತ ಹೇಳಿ ಯಾವುದೇ ದುಃಖ ಇಲ್ಲ, ವಿಕಾರ ಇಲ್ಲ. ಇಲ್ಲಿ ನೆರಳದಲ್ಲಿ ಕೂಡಿಸಿದ್ದಾರೆ, ಒಳ್ಳೆ ಗಾಳಿ ಹಾಕ್ತಿದ್ದಾರೆ ಅಂತ ಹೇಳಿ ಸಂತೋಷನೂ ಇಲ್ಲ. ಅಲ್ಲಿ ದುಃಖನೂ ಇಲ್ಲ, ಇಲ್ಲಿ ಸಂತೋಷನೂ ಇಲ್ಲ, ನಿರ್ವಿಕಾರರಾಗಿದ್ದಾರೆ. ಸ್ವಲ್ಪ ಹೊತ್ತಾಯಿತು, ಪುನಃ ಅವರನ್ನು ಕಳಿಸಿದ. ಒಳಗೆ ಬರಲಿಕ್ಕೆ ಹೇಳಿದ್ರು. ಆಗ ಹೆಣ್ಣುಮಕ್ಕಳೆಲ್ಲ ಬರ್ತಾರೆ, ಎಲ್ಲ ಚೆನ್ನಾಗಿ ಸ್ನಾನವೆಲ್ಲ ಮಾಡಿಸ್ತಾರೆ. ಯಾವುದೇ ವಿಕಾರ ಇಲ್ಲ, ಯಾವುದೇ ವಿಕಾರ ಇಲ್ಲ. ಅನಂತರ ಜನಕರಾಜ ಓಡಿ ಬಂದ, ಅವ್ರಿಗೆ ಪಾದ ಪ್ರಕ್ಷಾಳನ ಮಾಡಿದ, ಚೆನ್ನಾಗಿ ಸತ್ಕಾರ ಮಾಡ್ತಾನೆ. ಹೇಳ್ದ, ನೀವು ಮಾನ ಅಪಮಾನವನ್ನು ಮೀರಿದ್ದಿ, ಯಾವುದೇ ವಿಕಾರ ನಿನ್ನಲ್ಲಿ ಇಲ್ಲ, ತತ್ವಜ್ಞಾನಕ್ಕೆ ನೀನು ಅರ್ಹನೇ ಆಗಿದ್ದಿ. ಆದರೆ ನಾನು ಹೇಳಿಕೊಡುವ ವಿಷಯ ಏನೂ ಉಳಿದಿಲ್ಲ, ಎಲ್ಲೋ ನೀನು ಸಿದ್ಧನಾಗಿದ್ದೀಯಪ್ಪ ನೀನು ಅಂತ ಹೇಳಿ ಆ ಶುಕಮುನಿಗಳನ್ನು ಸತ್ಕರಿಸಿ ಕಳಿಸಿದಾರಂತೆ. ತಾನು ಕಲಿತದ್ದನ್ನು ಅವರಿಗೆ ಒಪ್ಪಿಸುತ್ತಾನೆ. ಶುಕಮುನಿಗಳು ದೊಡ್ಡವರು, ಶುಕಮುನಿಗಳು ಕೂಡ ಅವನಿಗೆ ಜ್ಞಾನವನ್ನು ಪಡೆದಂತೆ ತೋರಿಸಿಕೊಳ್ತಾರೆ. ಹೀಗೆ ವಿಶೇಷವಾಗಿ ಅವರ ಮಹಿಮೆ ವರ್ಣಿತವಾಗಿದೆ. ಒಮ್ಮೆ ಅಂತೂ ಶುಕಮುನಿಗಳು ಜನಕರಾಜನಿಗೆ ಪುರಾಣವನ್ನು ಹೇಳ್ತಾರಂತೆ. ಪುರಾಣವನ್ನು, ಇದೊಂದು ರೋಚಕವಾದ ಕತೆ. ಅದನ್ನು ಮುಂದಿನ ಕಥೆಯಲ್ಲಿ ಹೇಳೋಣ. ಇಲ್ಲಿಗೆ 390ನೇ ಕತೆ ಮುಕ್ತಾಯವಾಯಿತು. ಶ್ರೀಕೃಷ್ಣಾರ್ಪಣಮಸ್ತು.